ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ತಾ ಇಂದು ಈ ಅತ್ಯಂತ ಸಂತಸದ ಸಂಭ್ರಮದ ಸಂಜೆಯ ಸಮಾರಂಭದಲ್ಲಿ ಶ್ರೀ ಲಕ್ಷ್ಮೀ ಪಬ್ಲಿಕ್ ಶಾಲೆಯ ಕಲೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯದ ಸೇವೆಯನ್ನು ಜನಸಾಮಾನ್ಯರಿಗೆ ನೀಡುವ ಮಹತ್ವಾಕಾಂಕ್ಷೆಯಿಂದ ಈ ಸಂಸ್ಥೆಗಳನ್ನು ಸ್ಥಾಪಕರಾದಂತಹ, ಈ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಈ ಸಮಾಜಕ್ಕೆ ಒಂದು ಶ್ರೇಷ್ಠ ಸೇವೆಯನ್ನು ಸಲ್ಲಿಸ್ತಾ ಇರುವ ನನ್ನ ಆತ್ಮೀಯ ಮಿತ್ರರು, ಲಕ್ಷ್ಮಿ ಅಂತ ಹೆಸರಿನ ತಕ್ಕ ಹಾಗೆ ಲಕ್ಷ್ಮೀ ಪುತ್ರರು, ಎಲ್ಲ ಲಕ್ಷ್ಮಿಗಳು ಇವರಲ್ಲೇ ಇದ್ದಾರೆ. ಅದು ಆರೋಗ್ಯ ಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ಏನೇನು ಲಕ್ಷ್ಮಿಗಳನ್ನ ನಾವು ಹೇಳ್ತೇವೆ, ಎಲ್ಲ ಲಕ್ಷ್ಮಿಗಳ ಒಡೆಯರಾದ ಡಾಕ್ಟರ್ ರಾಮಚಂದ್ರಯ್ಯನವರೇ, ನನ್ನ ಬಹುಕಾಲದ ಗೆಳೆಯರು, ಹಿರಿಯ ಅಧಿಕಾರಿ ಮಿತ್ರರಾದ ಶಿವಬಸವಣ್ಣವರೇ, ಸನ್ಮಾನ್ಯ ಶಂಕರಲಿಂಗೇಗೌಡರವರೇ, ಶ್ರೀಮತಿ ಉಷಾರಾಣಿಯವರೇ, ಎಲ್ಲ ಪಾಲಕರೇ, ಪೋಷಕರೇ, ನನ್ನ ನೆಚ್ಚಿನ ನಗುಮುಖದ ನಲ್ಮೆಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಇನ್ನೇನು 3-4 ದಿವಸದ ನಂತರ ಬರುವಂತಹ 2025ರ ನೂತನ ವರ್ಷದ ಆನಂತರ ಬರುವ ಸಂಕ್ರಾಂತಿಯ ಆನಂತರ ಇಡೀ ವರ್ಷ ಬರುವಂತಹ ಎಲ್ಲ ಹಬ್ಬಗಳ ಶುಭಾಶಯಗಳನ್ನು ಕೋರ್ತೇನೆ. ಇಂದು ತಾವು ಕಲೋತ್ಸವವನ್ನು ಮಾಡ್ತೀವಿ. ಏನು ಕಲೋತ್ಸವ ಅಂದರೆ, ಕಲೆ ಅಂದ್ರೇನು? ಕಲೆ ಎನ್ನುವಂತಹದ್ದು ನಾವು ಜೀವನವನ್ನು ಯಾವ ರೀತಿ ಆಸ್ವಾದನೆ ಮಾಡ್ತೇವೆ, ಈ ಜೀವನದಲ್ಲಿ ಯಾವ ರೀತಿ ಸಮಾಜಮುಖಿಯಾಗಿ ಬದುಕ್ತೇವೆ, ಅದು ನಿಜವಾದ ಕಲೆ ಆಗುತ್ತೆ. ಕಲೋತ್ಸವ ಕೇವಲ ಸಂಗೀತ, ನೃತ್ಯ, ನಾಟಕಗಳಷ್ಟೇ ಅಲ್ಲ. ನಮ್ಮ ಬದುಕನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು, ಹಾಗೆ ಬಾಳುವಂತಹದ್ದು ನಿಜವಾದ ಕಲೋತ್ಸವ. ಇವತ್ತೆಲ್ಲ ಪಾಲಕರು ಬಂದಿದ್ದೀರಿ. ನಿಮ್ಮ ಆಸೆ ಏನು? ನಿಮ್ಮ ಮಕ್ಕಳು ಬಹುದೊಡ್ಡ ವ್ಯಕ್ತಿಗಳಾಗಬೇಕು, ಸಾಧಕರಾಗಬೇಕು, ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿ ನಿಮಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ಹೇಳಿ. ಅದಕ್ಕೆ ಜವಾಬ್ದಾರಿ ನಿಮ್ಮದು ಬಹಳಷ್ಟಿದೆ. ತಾಯಿ ತಂದೆಯರ ಜವಾಬ್ದಾರಿ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಬಹಳಷ್ಟು ದೊಡ್ಡದಿದೆ. ಒಬ್ಬ ಕವಿ ಹೇಳ್ತಾನೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ. ಇದರ ಅರ್ಥ ಇಷ್ಟೇ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಯಾರು ತಾಯಿಯಿಂದ ಪಾಠ ಕಲಿತಾರೆ ಅವರು ನಿಜವಾಗಲೂ ಧನ್ಯರು ಮತ್ತು ಸಮಾಜದಲ್ಲಿ ಬಹುದೊಡ್ಡ ಸಾಧನೆ ಮಾಡುವ ಸಾಧಕರಾಗ್ತಾರೆ. ನಿಮಗೆಲ್ಲ ಲಕ್ಷ್ಮೀಧರ ಅಮಾತ್ಯ ಅಂತ ಒಬ್ಬ ಮಹಾರಾಜ ಇದ್ದ, ಅಮಾತ್ಯನಿದ್ದ. ಅವನ ತಾಯಿ ಮಗುವಿಗೆ ಹಾಲು ಉಣಿಸುವಾಗ ಹೇಳ್ತಾ ಇದ್ದಂತೆ. ಏನು ಹೇಳ್ತಾ ಇದ್ಲು? ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ಅನಾಥರನ್ನ ಪೊರೆ ಅರವಟ್ಟಿಗೆ ನಿಡಿಸು ಅನ್ನುವಂತಹ ಸಮಾಜಮುಖಿ ಕೆಲಸವನ್ನ ಮಾಡು ಅನ್ನುವ ಸಂದೇಶವನ್ನ ಆ ತಾಯಿಯ ಮೊಲೆ ಹಾಲು ಉಣಿಸುವಾಗ ಆ ತಾಯಿ ಮಕ್ಕಳಿಗೆ ಹೇಳ್ತಾ ಇದ್ರಂತೆ. ಏ ಮಗನೇ, ನೀನು ದೊಡ್ಡವನಾದ ಮೇಲೆ ಕೆರೆಯಂ ಕಟ್ಟಿಸಪ್ಪ, ಬಾವಿಯನ್ನು ತೋಡಿಸು, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅನಾಥರನ್ನ ಪೊರೆಯಬೇಕು ನೀನು. ಆನಂತರ ನೀನು ಎಲ್ಲ ಮಿತ್ರರಿಗೆ ಸಹಾಯ ಮಾಡಬೇಕು,
ಸಮಾಜಮುಖಿಯಾಗಿ ನೀನು ಬದುಕನ್ನು ಬಾಳಬೇಕು, ಈ ಜಗತ್ತಿಗೆ ನೀನು ಒಳ್ಳೆಯವನು ಅಂತ ಅನಿಸ್ಕೊಳ್ಬೇಕು ಅನ್ನುವ ವ್ಯಕ್ತಿ ನೀನಾಗು ಅಂತ ಹೇಳಿ ಆ ತಾಯಿ ಮೊಲೆ ಹಾಲು ಉಣಿಸುವಾಗ ಹೇಳ್ತಾ ಇದ್ದದ್ದು ನಮ್ಮ ಕನ್ನಡದ ಸಂಸ್ಕೃತಿ, ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ. ಒಬ್ಬ ಜಾನಪದ ತಾಯಿ ಯಾವ ವಿಶ್ವವಿದ್ಯಾನಿಲಯ ಓದಿದವಳಲ್ಲ, ನಮ್ಮಂತೆ ನಿಮ್ಮಂತೆ ಕಾಲೇಜುಗಳಲ್ಲಿ ಓದಿದಂಥವಳಲ್ಲ. ಅನಾಮಿಕಳಾದಂತಹ ಒಬ್ಬ ತಾಯಿ ಹೇಳ್ತಾಳೆ, ಪ್ರಶ್ನೆ ಮಾಡ್ತಾರೆ ಒಬ್ರು ಜಾನಪದ ತಾಯಿಗೆ, ಅಮ್ಮ ನಿನ್ನ ಮಗ ಏನಾಗಬೇಕು? ಆಕೆ ಹೇಳ್ತಾಳೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎನಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ, ಜ್ಯೋತಿಯಾಗು ಜಗಕ್ಕೆಲ್ಲ. ಎಂಥ ಮಾತಿದು! ಆ ತಾಯಿ ಹೇಳ್ತಾಳೆ, ನಾನು ಆಗ್ಲೇ ಹೇಳಿದೆ, ನಮ್ಮ ಥರ ಯೂನಿವರ್ಸಿಟಿಲಿ ಓದ್ದವಳಲ್ಲ, ಡಾಕ್ಟರೇಟ್ ತೆಗೆದುಕೊಂಡವಳಲ್ಲ, ಸಾಮಾನ್ಯ ತಾಯಿ. ಆ ತಾಯಿಯ ಹೃದಯ ಇದೆಯಲ್ಲ, ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮಗೆ ದೇವರು ಯಾರು ಅಂದ್ರೆ ತಾಯಿಯೇ ಮೊದಲ ದೇವರು, ತಂದೆಯೇ ಮೊದಲ ದೇವರು. ಅಕ್ಷರವನ್ನು ಕಲಿಸಿದವರೇ ನಿಜವಾದ ಗುರುಗಳು, ಅವರೇ ನಿಜವಾದ ದೇವರು. ಆಕೆ ಹೇಳ್ತಾಳೆ, ಆಚಾರಕ್ಕೆ ಅರಸಾಗಬೇಕು. ಎಂತ ಅರ್ಥ ಇದು? ಏನು ಆಚಾರಕ್ಕೆ ಅರಸು ಅಂದ್ರೆ ನೀನು ಆಚಾರವಂತನಾಗಬೇಕು. ಬಸವಣ್ಣನವರು ಹೇಳ್ತಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರವಂತನಾಗಬೇಕು, ನೀತಿವಂತನಾಗಬೇಕು ಅಂತ ಆ ತಾಯಿ ಮಕ್ಕಳಿಗೆ ಹೇಳ್ತಾರೆ. ನೀವು ಸಹ ನಿಮ್ಮ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ಭಾವನೆಯನ್ನು ಹುಟ್ಟಿಸಬೇಕು. ಏ ಮಗನೇ, ನೀನು ಉತ್ತಮ ಆಚಾರವಂತನಾಗಬೇಕು, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು. ಏನ್ ಪ್ರಭು ಆಗಬೇಕು ನೀನು? ನೀತಿಗೆ. ನೀತಿ ಅಂದ್ರೇನು? ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ಭಾವನೆಯನ್ನು ಇಟ್ಕೊಳ್ಬೇಕು, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು, ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಗೌರವವನ್ನು ತಾಳಬೇಕು. ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ನೋಡಿ, ನಮ್ಮ ಮಕ್ಕಳಿಗೆ ಹೇಗೆ ಮಾತಾಡಬೇಕು ಅವ್ರಿಗೆ ಕಲಿಸ್ಬೇಕು ನೀವು ಸಂಸ್ಕೃತಿ ಸಂಸ್ಕಾರವನ್ನ. ಬಸವಣ್ಣವ್ರು ಹೇಳ್ತಾರೆ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯ್ಯ. ನಮ್ಮ ಮಕ್ಕಳು ಮೃದು ವಚನ ಮಾತನಾಡಬೇಕು. ಅಮ್ಮ ಅನ್ನುವಂತಹ ಆ ಪ್ರೀತಿಯ ಮಾತಿನಲ್ಲಿ ಅಲ್ಲಿ ಒಂದು ಮೃದುತ್ವ ಇರಬೇಕು. ಮೃದು ವಚನವೇ ಸಕಲ ಜಪಂಗಳು, ಮೃದು ವಚನವೇ ಸಕಲ ತಪಂಗಳು, ಸದುವಿನಯವೇ ಸದಾಶಿವನ ಒಲುಮೆ. ಹಾಗಾಗಿ ಮಾತಿನಲ್ಲಿ ಚೂಡಾಮಣಿಯಾಗು. ಮಾತು ಹೇಗಿರ್ಬೇಕು ನಮ್ದು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಶಿವ ಮೆಚ್ಚಿ ಅಹುದು 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 ಎನ್ನಬೇಕು. ನಾವು ಮಾತನಾಡುವ ಮಾತು ಯಾರ ಮನಸ್ಸನ್ನು ನೋಯಿಸಬಾರದು, ಯಾರಿಗೂ ಸಹ ಯಾವುದೇ ರೀತಿಯ ಆತಂಕ ಆಗದೇ ರೀತಿಯಲ್ಲಿ ಪ್ರೀತಿಯಿಂದ ಮಾತನಾಡಬೇಕು. ಅದಕ್ಕೆ ಕವಿ ಹೇಳ್ತಾನೆ, ನಮ್ಮ ಮಕ್ಕಳು ಕಲಿಸ್ಬೇಕು. ಮಕ್ಕಳಿಗೆ ನೀವು ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಮಾತನಾಡು, ಒಳ್ಳೆಯ ಚಿಂತನೆ ಮಾಡು ಅಂತೇಳಿ ಅವರಿಗೆ ನೀವು ಸದಾಕಾಲ ಅವ್ರನ್ನ ಪ್ರೀತಿಯಿಂದ ಕಲಿಸಬೇಕು. ಕವಿ ಬಹಳ ಸೊಗಸಾಗಿ ಹೇಳ್ತಾರೆ, ಚನ್ನವೀರ ಕಣಿವಿ, ನೀವೆಲ್ಲ ದಯವಿಟ್ಟು ಕನ್ನಡದ ಸಾಹಿತ್ಯವನ್ನು ಓದಬೇಕು. ಮಕ್ಕಳಿಗೆ ಒಂದು ವಚನದ ಪುಸ್ತಕವನ್ನು ತಂದುಕೊಡಿ, ಪುರಂದರದಾಸರ ಒಂದು ಕೃತಿಯನ್ನು ತಂದುಕೊಡಿ. ಇವತ್ತೇನಾಗಿದೆ, ನಮ್ಮ ಮಕ್ಕಳು ಮೊಬೈಲ್ನಲ್ಲಿ ತಲ್ಲೀನರಾಗಿರ್ತಾರೆ. ನಾನು ಅನೇಕ ಮನೆಗಳಿಗೆ ಹೋಗ್ತೇನೆ. ಆ ಮನೆಗಳಿಗೆ ಹೋದಾಗ ಚಿಕ್ಕ ಮಕ್ಕಳು 2 ವರ್ಷ 3 ವರ್ಷದ ಮಕ್ಕಳು, ಅವರ ಕೈಯಿನ ಆಭರಣ ಅಂದ್ರೆ ಮೊಬೈಲ್. ಆ ಮೊಬೈಲನ್ನು ಮಕ್ಕಳು ಕೊಟ್ಬಿಡ್ತಾರೆ. ಆ ಮಕ್ಕಳ ಸ್ಥಿತಿ ಏನಾಗುತ್ತೆ? ಆ ಯಾಂತ್ರಿಕ ಮೊಬೈಲ್ ಇಂದ ಏನ್ ಕಲಿತಾರೆ? ಚನ್ನಪಟ್ಟಣದ ಬೊಂಬೆಗಳು ಇವತ್ತಿಲ್ಲ, ಲಗೋರಿ ಆಟ ಇಲ್ಲ, ಚಿನ್ನಿ ದಾಂಡ್ಲಿಲ್ಲ. ಎಲ್ಲ ಆಟಗಳನ್ನು ಮರೆಸಿ ಈ ಮೊಬೈಲ್ ಅನ್ನುವಂತಹ ಒಂದು ದೊಡ್ಡ ಅಸ್ತ್ರ ನಮ್ಮ ಮಕ್ಕಳ ಕೈಗೆ ಬಂದ್ಬಿಟ್ಟಿದೆ. ಹೀಗಾಗಿ ನಮ್ಮ ಮಕ್ಕಳು ಯಾಂತ್ರಿಕರಾಗಿದ್ದಾರೆ. ಕವಿ ಹೇಳ್ತಾನೆ, ಏನಾಗಬೇಕು, ಹೇಗೆ ಮಾತನಾಡಬೇಕು? ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ. ಕವಿ ಹೇಳ್ತಾನೆ, ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ, ಮೃದು ವಚನ ಮೂರ್ಲೋಕ ಗೆಲ್ಲುವುದು ತಿಳಿಯ. ಮೃದು ವಚನದಿಂದ ಎಲ್ಲರನ್ನು ನಾವು ಗೆಲ್ಲಬಹುದು. ಮೃದು ವಚನ ಮೂರ್ಲೋಕ ಗೆಲ್ಲುವುದು ತಿಳಿಯ,
ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಮೌನ ಮೊಗ್ಗೆಯೊಡೆದು ಮಾತರಳಿ ಬರಲಿ, ಈ 3 ದಿನದ ಬಾಳು ಘಮಘಮಿಸುತ್ತಿರಲಿ, ಘಮಘಮಿಸುತ್ತಿರಲಿ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವ ಅಂತ ತಾಯಿ ಹೇಳ್ತಾ ಇದ್ರು. ಇವತ್ತಿನ ತಾಯಿ ಅಂದ್ರೆ ಏನ್ ಹೇಳ್ತೀರಿ? ಏ ಮಗನೇ, ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಹಾರ್ಡ್ವೇರ್ ಇಂಜಿನಿಯರ್ ಆಗು, ಮಹಡಿ ಮೇಲೆ ಮಹಡಿ ಕಟ್ಟಿಸು, ಹೇಗೋ ಏನೋ ದುಡ್ಡು ಮಾಡು, ಅಮೇರಿಕಕ್ಕೆ ಹೋಗು, ನಾವಿಲ್ಲಿ ಅನಾಥರ ಇರ್ತೇವೆ ಎನ್ನುವಂತ ಮಾತು. ಎಷ್ಟು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳೊಂದಿಗೆ ಇವತ್ತಿದ್ದಾರೆ. ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತೀರಿ ನೀವು. ಮಕ್ಕಳಿಲ್ಲಿದ್ದಾರೆ, ಆ ಮಕ್ಕಳು ಅರ್ಥ ಮಾಡಿಕೊಳ್ಳೋ ವಯಸ್ಸಲ್ಲ, ಆದರೆ ಅವರಲ್ಲಿ ಭಾವನೆ ಉಂಟು ಮಾಡಬೇಕು. ಆ ಮಕ್ಕಳು ಎಷ್ಟು ಕಷ್ಟಪಟ್ಟು ತಾಯಿ ಎಲ್ಲವನ್ನ ತ್ಯಾಗ ಮಾಡಿ ಆ ಮಗುವಿಗೆ ತನ್ನ ಇಡೀ ಬದುಕನ್ನು ಅರ್ಪಣೆ ಮಾಡ್ತಾಳೆ. ತಂದೆ ಕಷ್ಟಪಟ್ಟು ತನ್ನ ಮಗ ಓದಬೇಕು ಅಂತೇಳಿ ಬಹಳ ಕಷ್ಟಪಟ್ಟು ಓದಿಸ್ತಾನೆ. ಆ ಮಕ್ಕಳು ಏನ್ ಮಾಡ್ತಾರೆ? ಅಮೇರಿಕಕ್ಕೆ ಹೋಗ್ತಾರೆ, ಮದುವೆ ಮಾಡಿಕೊಂಡು ಆಯಾಗ ಅಮೇರಿಕ ಒಬ್ರು, ಲಂಡನ್ ಒಬ್ರು, ಇನ್ನೆಲ್ಲೋ ಆಫ್ರಿಕಾ ಒಬ್ರು. ಇಲ್ಲಿ ತಂದೆ ತಾಯಿಗಳು ವಯಸ್ಸಾದ ಮೇಲೆ ಅವರಿಬ್ಬರೇ ಬಾಳಬೇಕು, ಅವರಿಬ್ಬರೇ ಬದುಕಬೇಕು. ಮಕ್ಕಳನ್ನ ಹೇಳುವುದು ಯಾತಕ್ಕಾಗಿ ಸ್ವಾಮಿ? ಮಕ್ಕಳಿಗೆ ಜವಾಬ್ದಾರಿ ಇಲ್ವಾ? ಹಾಗಾಗಿ ನೀವು ಆ ಮಕ್ಕಳಿಗೆ ಮೊದಲೇ ಒಂದು ರೀತಿ ಮೋಟಿವೇಶನ್ ಮಾಡಬೇಕು. ಮನೇಲಿ 2 ಮಕ್ಕಳಿದ್ರೆ ಒಬ್ಬ ಮಗ ಫಾರಿನ್ಗೆ ಹೋಗ್ಲಿ, ಇನ್ನೊಬ್ಬ ಮಗನಿಗೆ ನೀವು ಹೇಳಬೇಕು, ಇಲ್ಲ ನೀನು ನಮ್ಮ ಜೊತೆಯಲ್ಲಿ ಇರಬೇಕು, ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಬೇಕು, ನಾವು ನಿನಗೇನು ಪ್ರೀತಿಯನ್ನು ಕೊಟ್ಟಿದ್ದೇವೆ ಆ ಪ್ರೀತಿಗೆ ಪ್ರತ್ಯುತ್ತರವಾಗಿ ನಮ್ಮನ್ನು ಸಾಕುವ ಕರ್ತವ್ಯ ನಿಮ್ಮದು ಅಂತ ಹೇಳುವಂತ ತಂದೆ ತಾಯಿಗಳು ಆ ಭಾವನೆ ಬೆಳೆಸ್ಕೊಳ್ಬೇಕು. ನಮ್ಮ ತಂದೆ ತಾಯಿಗಳು ಹೇಗೆ ಅಂದ್ರೆ, ಅವನು ಫಾರಿನಲ್ಲಿ ಇದ್ದಾನೆ, ರಾತ್ರಿ ಹೊತ್ತು ಒಂದು ವಿಡಿಯೋ ಹಾಕ್ಬಿಡ್ತಾರೆ, ಆ ಮೊಮ್ಮಗಳು ನಗೋದು, ಇವ್ರು ನಗೋದು, ಇದನ್ನ ನೋಡ್ಬಿಟ್ಟು ಆನಂದವಾಗಿರ್ತಾರೆ. ಪ್ರಯೋಜನ ಏನು? ಪ್ಲಾಸ್ಟಿಕ್ ಹೂವನ್ನ ಮುಟ್ಟಿದರೆ ಸ್ಪರ್ಶ ಸುಖ ಇಲ್ಲ, ಸುವಾಸನೆ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಒಂದು ಉತ್ತಮ ಭವಿಷ್ಯವನ್ನು ಕೊಡಬೇಕಾದ್ರೆ ಅವರಲ್ಲಿ ನಾವು ಮೊದಲಿನಿಂದಲೂ ಸಹ ಮಾತೃ ಪ್ರೇಮ, ಪಿತೃ ಪ್ರೇಮವನ್ನು ಬೆಳೆಸಬೇಕು. ಇನ್ನು ಮಕ್ಕಳಿದ್ದೀರಿ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಬಹಳಷ್ಟು ಕಾರ್ಯಕ್ರಮಗಳಿವೆ. ಪಾಲಕರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ಸಂಸ್ಕೃತಿಯನ್ನು ಕಲಿಸಬೇಕಾದವರು ನೀವು. ಇವತ್ತು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಸರ್ಕಾರಿ ಶಾಲೆಯಿಂದ ಬಂದಂಥವ್ರು, ಓದಂಥವನು, ಸರ್ಕಾರಿ ಶಾಲೆಯಲ್ಲಿ ಓದಿ ಆಡಳಿತ ಸೇವೆಗೆ ಸೇರಿ IAS ಮಾಡಿ ದೊಡ್ಡ ದೊಡ್ಡ ಸರ್ಕಾರದ ಅನೇಕ ಹುದ್ದೆಗಳನ್ನು ಅನುಭವಿಸಿದವನು. ನನ್ನ ತಾಯಿ ಅನಕ್ಷರಸ್ಥೆ, ಆದರೆ ಆಕೆ ಸಂಸ್ಕಾರವಂತಳಾಗಿದ್ಲು. ಆಕೆ ನನಗೆ ಹೇಳ್ತಾ ಇದ್ಲು, ಏ ಮಗನೇ, ನೀನು ಚೆನ್ನಾಗಿ ಓದಬೇಕು, 4 ಜನರಿಗೆ ಸಹಾಯ ಮಾಡುವಂತಹ ಸ್ಥಾನಕ್ಕೆ ನೀನು ಬರಬೇಕು ಅಂತ ನನ್ನ ತಾಯಿ ಮಾಡಿದ ಆಶೀರ್ವಾದವೇ ನನ್ನ ಶ್ರೀರಕ್ಷೆ. ಹಾಗೆ ಮಕ್ಕಳೇ, ನಿಮಗೆ ನಿಮ್ಮ ತಾಯಿಯಂದರು ಮಾಡಿದ ಆಶೀರ್ವಾದವೇ ಶ್ರೀರಕ್ಷೆ. ಯಾರಾದರೂ ಮಕ್ಕಳು ದೊಡ್ಡದನ್ನು ಸಾಧನೆ ಮಾಡಿದ್ರೆ ಬಹಳಷ್ಟು ಹೆಮ್ಮೆ ಪಡತಕ್ಕಂಥದ್ದು ಮೊದಲು ತಾಯಿ ಮಾತ್ರ. ಎರಡನೇದಾಗಿ ತಂದೆ. ಒಂದು ವೇಳೆ ಮದುವೆಯಾಗಿದ್ದರೆ ತನ್ನ ಪತ್ನಿ, ಧರ್ಮಪತ್ನಿ, ಈ ಮೂವರಿಗೆ ನಿಸ್ವಾರ್ಥವಾದಂಥ ಪ್ರೀತಿ ಇರೋದು. ಇನ್ನೆಲ್ಲರೂ ಸ್ವಾರ್ಥವೇ. ಮಕ್ಕಳು ಮದುವೆ ಆದ ಮೇಲೆ ಮಕ್ಕಳು ನಮ್ಮ ಅಪ್ಪನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಎಷ್ಟು ಒಡವೆ ಇಟ್ಟಿದ್ದಾನೆ, ಎಲ್ಲೆಲ್ಲಿ ದುಡ್ಡು ಇಟ್ಟಿದ್ದಾನೆ ಅಂತ ಚಿಂತನೆ ಮಾಡಿ. ಬಹಳಷ್ಟು ಜನ ಒಳ್ಳೆಯವರು ಇದ್ದಾರೆ, ಎಲ್ಲರೂ ಕೆಟ್ಟವರಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕಲಿಸಿ, ಒಳ್ಳೆಯ ಭಾವನೆ ಕಲಿಸಿ, ಸಂಸ್ಕಾರವನ್ನು ಕಲಿಸಿ. ಅದೇ ನೀವು ಕಲಿಸುವಂತಹ ದೊಡ್ಡ ಸಾಧನೆ. ಇನ್ನು ನಮ್ಮ ಮಕ್ಕಳಿಗೆ ಒಂದು ಸಣ್ಣ ವಿಚಾರವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. GP ರಾಜರತ್ನಂ ಅವರು ನಿಮಗೆಲ್ಲ ಗೊತ್ತಿದೆ, ಬಹಳ ದೊಡ್ಡ ಸಾಹಿತಿಗಳು. ಅವರೊಂದು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋಗಿ ಮಕ್ಕಳಿಗೆ ಹೇಳ್ತಾರೆ, ಏ ಮಕ್ಕಳೇ, ನಿಮಗೆಲ್ಲ ನಾನೊಂದು ವಾಚ್ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ, ಇದೇನು ಈ ತಾತ ಇಷ್ಟು ಜನರಿಗೆ ವಾಚನ್ನು ಹೇಗೆ ತೆಗೆದುಕೊಂಡು ಬಂದಿದ್ದಾನೆ ಅಂತೇಳಿ. ಅವ್ರು ಹೇಳ್ತಾರೆ, ನಾನು ತಂದಿರೋ ವಾಚು ನಿಮ್ಮಲ್ಲಿ ಕೈಯಲ್ಲಿ ಕಟ್ಕೊಳ್ಳೋ ವಾಚ್ ಅಲ್ಲ, ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವ ವಾಚು ಅಂತಾರೆ. ಏನದು ವಾಚ್ ಅಂತ ಹೇಳ್ತಾರೆ. ಆಗ ರಾಜರತ್ನಂ ಹೇಳ್ತಾರೆ, ವಾಚ್ ಅನ್ನುವ ಪದದಲ್ಲಿ ಏನು ಅಕ್ಷರಗಳಿವೆ? WATCH. ಈ ಅಕ್ಷರಗಳ ಬಗ್ಗೆ ಮಾತನಾಡ್ತಾರೆ. ನಾನು ಕೊಡುವ ವಾಚು ನಿಮ್ಮ ಜೀವನ ಪರ್ಯಂತ ನೀವು ನಿಮ್ಮ ಬದುಕಿನಲ್ಲಿ ಹೃದಯದಲ್ಲಿ ಇಟ್ಟುಕೊಳ್ಳುವ ವಾಚು. ಏನದು? W ಸ್ಟ್ಯಾಂಡ್ಸ್ ಫಾರ್ ವರ್ಡ್ಸ್. ನಾನು ಆಗಲೇ ಹೇಳಿದೆ, ವಾಚ್ ಯುವರ್ ವರ್ಡ್ಸ್. ನೀವು ಮಾತನಾಡುವ ಮುನ್ನ ಈ ಮಾತಿನಿಂದ ಯಾರಿಗಾದರೂ ನೋವಾಗ್ತದೆಯೇ ವಾಚ್ ಮಾಡು. ಮಾತಾಡುವಾಗ ಎಚ್ಚರಿಕೆಯಿಂದ ಮಾತನಾಡು.
ಯಾರಿಗೂ ನೋವುಂಟು ಮಾಡಬೇಡ. ನೀವು ನೋಡ್ತಾ ಇದ್ದೀರಿ ಇವತ್ತಿನ ವಿದ್ಯಮಾನಗಳು ಪತ್ರಿಕೆಗಳಲ್ಲಿ, ಅವರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು. ಹಾಗಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು, ವಾಚ್ ಯುವರ್ ವರ್ಡ್ಸ್. ಈ ಮಗನೇ, ಮಾತಾಡುವಾಗ ನಿನ್ನ ಮಾತಿನ ಬಗ್ಗೆ ಪ್ರಜ್ಞೆ ಇರಲಿ, ಎಚ್ಚರಿಕೆ ಇರಲಿ. ಯಾರಿಗಾದ್ರೂ ನೋಯಿಸಿಯ ಹುಷಾರ್ ಅನ್ನುವ ಆ ಪದ W ಸ್ಟ್ಯಾಂಡ್ಸ್ ಫಾರ್ ವರ್ಡ್ಸ್. A ಸ್ಟ್ಯಾಂಡ್ಸ್ ಫಾರ್ ಏನದು? WATCH. A ಸ್ಟ್ಯಾಂಡ್ಸ್ ಫಾರ್ ಆಕ್ಷನ್. ಮಗನೇ, ನೀನು ಮಾಡುವ ಯಾವುದೇ ಕೆಲಸ ಆಕ್ಷನ್ ಅದು ಹೇಗಿರಬೇಕು ಅಂದ್ರೆ ನಿನಗೆ ಒಳ್ಳೆಯ ಹೆಸರನ್ನು ತರಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರಬೇಕು, ನೀವು ಓದಿದ ಶಾಲೆಗೆ ಒಳ್ಳೆಯ ಹೆಸರನ್ನು ತರಬೇಕು, ನಿಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅನ್ನುವಂಥ ರೀತಿಯಲ್ಲಿ ಮಕ್ಕಳಿಗೆ ಹೇಳಬೇಕು, ವಾಚ್ ಯುವರ್ ಆಕ್ಷನ್, ವಾಚ್ ಯುವರ್ ಆಕ್ಷನ್, ವಾಚ್ ಯುವರ್ ವರ್ಡ್ಸ್, ವಾಚ್ ಯುವರ್ ಆಕ್ಷನ್. ನಂತರ T. ಏನು T ಅಂದ್ರೆ? T ಸ್ಟ್ಯಾಂಡ್ಸ್ ಫಾರ್ ಥಾಟ್ಸ್. ನಮ್ಮ ಆಲೋಚನೆಗಳು ಹೇಗಿರಬೇಕು? ಸದಾ ಆರೋಗ್ಯಕರವಾಗಿರಬೇಕು. ನಾವು ಮಕ್ಕಳಿಗೆ ಏನು ಯೋಚನೆ, ಸದಾ ಒಳ್ಳೆಯದನ್ನು ಯೋಚನೆ ಮಾಡಬೇಕು. ವಿವೇಕಾನಂದರು ಹೇಳ್ತಾರೆ, ಡೋಂಟ್ ಮೇಕ್ ಯುವರ್ ಹೆಡ್ ಎ ಡಸ್ಟ್ಬಿನ್ ಆಫ್ ಜಲಸಿ ಅಂಡ್ ಎನಿಮಿಟಿ. ಮಕ್ಕಳೇ, ನಿಮ್ಮ ತಲೆಯನ್ನ ಒಂದು ಕಸದ ಬುಟ್ಟಿಯನ್ನಾಗಿ ಮಾಡಬೇಡಿ. ದ್ವೇಷ, ಅಸೂಯೆಗಳ ಕಸದ ಬುಟ್ಟಿ ನಿಮ್ಮ ತಲೆ ಆಗಬಾರದು. ಇನ್ಸ್ಟೆಡ್ ಯುವರ್ ಹೆಡ್ ಶುಡ್ ಬಿಕಮ್ ಎ ಟ್ರೆಷರ್ ಹೌಸ್ ಆಫ್ ನಾಲೆಡ್ಜ್, ಕಂಪ್ಯಾಷನ್ ಅಂಡ್ ಲವ್. ಬದಲಿಗೆ ನಿಮ್ಮ ತಲೆ ಏನಾಗಬೇಕು ಅಂದ್ರೆ ಜ್ಞಾನದ, ಪ್ರೀತಿಯ, ದಯೆಯ ಒಂದು ಖನಿಜ ಆಗಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹಾಗಾಗಿ A ಸ್ಟ್ಯಾಂಡ್ಸ್ ಫಾರ್ ಆಕ್ಷನ್, T ಸ್ಟ್ಯಾಂಡ್ಸ್ ಫಾರ್ ಥಾಟ್ಸ್, WAT. C ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಕ್ಯಾರೆಕ್ಟರ್. ನಮ್ಮ ಮಕ್ಕಳಿಗೆ ಕ್ಯಾರೆಕ್ಟರ್ ಕಲಿಸಬೇಕು. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಅದನ್ನೇ ವಿವೇಕಾನಂದರು ಹೇಳ್ತಾರೆ, ಯಾವ ಮಕ್ಕಳಿಗೆ ನಾವು ನೈತಿಕ ಶಿಕ್ಷಣವನ್ನು ಕಲಿಸಿ ಮಕ್ಕಳಿಗೆ ಸರಿ ಒಳ್ಳೆಯದನ್ನ ಕಲಿಸೋದಿಲ್ವೋ ಅಂತಹ ತಂದೆ ತಾಯಿಗಳ ಬದುಕು ವ್ಯರ್ಥ ಆಗುತ್ತೆ. ನಾಳೆ ನೀವೇ ಯೋಚನೆ ಮಾಡಬೇಕಾಗುತ್ತೆ, ಅಯ್ಯೋ ನಮ್ಮ ಮಗ ಹೀಗಾಗ್ಬಿಟ್ಟಲ್ಲ ಅಂತ. ಅದನ್ನೇ ಹೇಳ್ತೇವೆ, ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಅಂತೇಳಿ. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ತಾಯಂದ್ರು, ತಂದೆ ದಯವಿಟ್ಟು ಒಂದು ಅರ್ಧ ಗಂಟೆ ಮಕ್ಕಳ ಜೊತೆ ಕುಳಿತುಕೊಂಡು ಅವ್ರ ಬಗ್ಗೆ ನೀವು ಯೋಚನೆಯನ್ನು ಮಾಡಬೇಕು. WATC ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಒಂದು ಶೀಲ, ಅದು ಚಾರಿತ್ರ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರ ಕಂಡರೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೆ ಅಂತಾರೆ. ಇದೇ ಸಿಂಪಲ್ ಕಲ್ಚರ್. ಇದು ಬಹಳ ಸರಳವಾದ ನೀತಿ. ಮಕ್ಕಳಿಗೆ ಇನ್ನೇನು ಭಗವದ್ಗೀತೆ ಅಥವಾ ಉಪನಿಷತ್ತು ಓದಿದ್ರೆ ಓದಲಿ, ಓದ್ಲಿಕ್ಕೆ ಆಗದೆ ಇದ್ರೆ ತಾಯಿಯಂದ್ರೆ ಇದೊಂದು ವಚನ ಇಟ್ಕೊಳ್ಳಿ, ಮಗನನ್ನ ಕೂರಿಸ್ಕೊಳ್ಳಿ, ಮಗುವನ್ನ ಕೂರಿಸ್ಕೊಳ್ಳಿ. ಮಗನೇ, ಕಳಬೇಡ, ಕಳ್ತನ ಮಾಡಬೇಡ, ಇನ್ನೊಬ್ಬರ ವಸ್ತುವಿನ ಬಗ್ಗೆ ಆಸೆ ಪಡಬೇಡ, ಕೊಲಬೇಡ, ಯಾರ ಮನಸ್ಸಿಗೆ ನೋವು ಉಂಟು ಮಾಡಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡಬೇಡ, ಇದರ ಅಳಿಯಲು ಬೇಡ ಅನ್ನುವಂಥ ಈ ಸಪ್ತ ಸೂತ್ರಗಳನ್ನು ಮಕ್ಕಳಿಗೆ ಕಲಿಸಬೇಕು. ಆದ್ರಿಂದ ಕ್ಯಾರೆಕ್ಟರ್ ಬರುತ್ತೆ. ನಂತರ WATCH ಹಾರ್ಟ್. ನಮ್ಮ ಹೃದಯ ಹೇಗಿರಬೇಕು ಅಂದ್ರೆ ಸದಾಕಾಲ ನೊಂದವರ ಬಗ್ಗೆ ಸ್ಪಂದಿಸಬೇಕು, ಕೆಳಗೆ ಬಿದ್ದವರಿಗೆ ಪ್ರೀತಿಸಬೇಕು. ಇಂತಹ W ಅಂದ್ರೆ ವಾಚ್ ಯುವರ್ ವರ್ಡ್ಸ್, ವಾಚ್ ಯುವರ್ ಆಕ್ಷನ್, ವಾಚ್ ಯುವರ್ ಥಾಟ್ಸ್, ವಾಚ್ ಯುವರ್ ಕ್ಯಾರೆಕ್ಟರ್ ಅಂಡ್ ವಾಚ್ ಯುವರ್ ಹಾರ್ಟ್. ಈ ವಾಚನ್ನ ರಾಜರತ್ನಂ ಅವರು ನನಗೆ ಕೊಟ್ಟ ವಾಚನ್ನ ನಾನು ನಿಮ್ಮ ಮಕ್ಕಳಿಗೆಲ್ಲ ಇವತ್ತು ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ರಾಮಚಂದ್ರಪ್ಪನವರು ಈ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಹೇಳಿರೋದಷ್ಟೇ, ಪ್ರಾಮಾಣಿಕತೆ ಬೆಳೆಸ್ಕೊಳ್ಳಿ, ಹಾರ್ಡ್ ವರ್ಕ್. ಇವತ್ತು ನಾವೆಲ್ಲ, ನಮಗೆ ಯಾರೂ ಮಾರ್ಗದರ್ಶನ ಇಲ್ಲ. ನಾವು KS IAS ಮಾಡಬೇಕು ಅಂತ ಯಾರೂ ಮಾರ್ಗದರ್ಶನ ಕೊಡಲಿಲ್ಲ. ಆದರೆ ಒಳಗೆ, ಮಕ್ಕಳ ಒಳಗೆ ಒಂದು ಛಲವನ್ನು ಬರುವಾಗ ನೀವು ಮಾಡಬೇಕು, ತೋರಿಸ್ಬೇಕು. ಇವತ್ತು ಉದಾಹರಣೆ ನೀವು ಬಂದಿದ್ದೀರಿ, ನಿಮ್ಮ ಮಕ್ಕಳಿಗೆ ಹೇಳ್ಬೇಕು, ನೋಡಿ ಅಲ್ಲಿ ಮಾತನಾಡ್ತಾ ಇದ್ದಾರಲ್ಲ ಅವರೊಬ್ಬ IAS ಅಧಿಕಾರಿ, ಇನ್ನೊಬ್ಬರು ಶಿವಬಸವಯ್ಯ ಅವರು ಅಧಿಕಾರಿಗಳಾಗಿದ್ದವರು, ರಾಮಚಂದ್ರಪ್ಪ ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ, ಶಂಕರಲಿಂಗೇಗೌಡರು ದೊಡ್ಡ ಸಂಸ್ಥೆಯಲ್ಲಿದ್ದವರು, ಹಾಗಾಗಿ ನಮ್ಮ ಉಷಾರಾಣಿ ಇದ್ದಾರೆ. ಇವರ ಆದರ್ಶಗಳಾಗಬೇಕು. ಈ ರೀತಿ ವೇದಿಕೆಯ ಮೇಲೆ ನಿಮ್ಮ ಮಕ್ಕಳು ಕೂತು ಹಾರವನ್ನ, ಸನ್ಮಾನವನ್ನ ಸ್ವೀಕರಿಸುವ ಹಾಗೆ ಮಾಡುವ ಜವಾಬ್ದಾರಿ ತಂದೆ ತಾಯಿಗಳಲ್ಲಿದೆ. ನಮ್ಮ ತಂದೆ ತಾಯಿಗಳು ಶಾಲೆಗೆ ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನುವ, ದಯವಿಟ್ಟು ಆ ಭಾವನೆಯನ್ನು ಇಟ್ಕೊಳ್ಬೇಡಿ ಅನ್ನೋ ಮಾತನ್ನು ಹೇಳ್ತಾ, ನಾನು ಆಗಲೇ ಹೇಳಿದೆ, ಹುಲ್ಲಾಗಬೇಕು ಬೆಟ್ಟದಡಿ, ಮನೆಗೆ ಮಲ್ಲಿಗೆ ಆಗಬೇಕು ಅಂತೇಳಿ. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಬದುಕಿನಲ್ಲಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಎಲ್ಲರೂ ಶ್ರೀಮಂತರಲ್ಲದೆ ಇರ್ಬೋದು, ಚಿಂತೆ ಮಾಡಬೇಡಿ.
ಎಲ್ರೂ ದೊಡ್ಡ ದೊಡ್ಡ ಆಡಿ ಕಾರು ಬೆಂಜ್ ಕಾರ್ ಇಟ್ಕೊಂಡು ಬರಬೇಕಾಗಿಲ್ಲ. ಏನ್ ಬೆಂಜ್ ಕಾರ್ ಇಟ್ಕೊಂಡು ಎಷ್ಟು ದೂರ ಹೋಗಿ, ಅದ್ರಲ್ಲಿ ಬೆಂಗಳೂರು ಟ್ರಾಫಿಕ್ ನಲ್ಲಿ ಹೋಗೋದೇ ಇಲ್ಲ ಮುಂದೆ. ಅವನು ಉಜ್ಜಿಕೊಂಡು ಹೋಗ್ತಾನೆ, ಇವನು ಉಜ್ಜಿಕೊಂಡು ಹೋಗ್ತಾನೆ. ನಾವು ಸರಳವಾಗಿ ಚಿಕ್ಕದಾಗಿರೋಣ, ಸರಳವಾಗಿರೋಣ. ಶ್ರೀಮಂತಿಕೆ ಬಗ್ಗೆ ಆಸೆ ಬೇಡ. ರಾಮಚಂದ್ರಪ್ಪನವ್ರು ನೋಡಿ ಇಷ್ಟು ದೊಡ್ಡ ಸಾಹುಕಾರರು ನಾವಾಗಬೇಕು ಅಂತ ಚಿಂತೆ ಮಾಡಬೇಡಿ. ನಮ್ಮಲ್ಲಿ ಎಷ್ಟಿದೆ ಅಷ್ಟು ಸಾಕು, ಪ್ರೀತಿಸೋಣ, ತೃಪ್ತಿ ಪಡೋಣ, ಆನಂದವಾಗಿರೋಣ. ಟೆನ್ಷನ್ ಮಾಡ್ಕೊಳ್ಬೇಡಿ. ಬಹಳಷ್ಟು ಜನ ಹೆಣ್ಮಕ್ಳು ಟೆನ್ಷನ್ನಲ್ಲೇ ಇರ್ತಾರೆ. ಮನೆ ಗಂಡಂದ್ರೆ ಬಂದ್ರೆ ಅವ್ರಿಗೂ ಟೆನ್ಷನ್ನು, ಪಕ್ಕದಲ್ಲಿ ಕೂತ್ಕೊಂಡವ್ರಿಗೂ ಟೆನ್ಷನ್ನು, ಎಲ್ಲರಿಗೂ ಟೆನ್ಷನ್ನು. ಟೆನ್ಷನ್ ಬೇಡ. ನಿಮ್ಮ ಇಂಟೆನ್ಷನ್ ಏನಾಗಬೇಕು? ಟೆನ್ಷನ್ ಅಲ್ಲ. ನಿಮ್ಮ ಇಂಟೆನ್ಷನ್ನು ಪ್ರೀತಿಯನ್ನು ಹಂಚಬೇಕು, ಪ್ರೇಮವನ್ನು ಹಂಚಬೇಕು, ಸ್ನೇಹವನ್ನು ಹಂಚಬೇಕು. ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲ ಇರುವುದು ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅನ್ನುವ ಮಾತನ್ನು ಸ್ಮರಿಸ್ಕೊಳ್ತಾ, ಮತ್ತೊಮ್ಮೆ ಈ ಸಂಸ್ಥೆ ಎಲ್ಲ ಮಕ್ಕಳು ಉಜ್ವಲ ಭವಿಷ್ಯವನ್ನ ಪಡೆಯಲಿ ಅಂತ ಆಶಿಸ್ತಾ, ಈ ಸಮಾರಂಭಕ್ಕೆ ತಡವಾಗಿ ಬಂದದಕ್ಕೆ ಕ್ಷಮೆಯನ್ನು ಯಾಚಿಸಿ, ರಾಮಚಂದ್ರಪ್ಪನವರು ಈ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಇಂತಹ ಸಾಮ್ರಾಟರಿಗೆ, ವಿದ್ಯಾ ಸಾಮ್ರಾಟರು, ಆರೋಗ್ಯ ಸಾಮ್ರಾಟರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.